ನಾಳೆ ಅಂತಂದ್ರೆ ಜುಲೈ 1ರಿಂದ ವಿಬಿಜಿ ರಾಮ್ಜಿ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಯೋಜನೆ ಏನಿದೆ ಆ ಯೋಜನೆ ಜಾರಿಗೆ ಬರ್ತಾ ಇದೆ. ದೆಹಲಿಯಲ್ಲಿ ಜೂನ್ 28 ಮತ್ತು ನಿನ್ನೆ ರಾಷ್ಟ್ರೀಯ ಗ್ರಾಮೀಣಾಭಿವೃದ್ಧಿ ಸಮ್ಮೇಳನ ಕೂಡ ನಡೆಸಲಾಯಿತು. ಈ ಸಮ್ಮೇಳನದಲ್ಲಿ ಈ ಯೋಜನೆಯಿಂದ ತಮ್ಮ ಮೇಲಾದಂತಹ ಆರ್ಥಿಕ ಹೊರೆ ಅದು ಹೆಚ್ಚಾಗ್ತಾ ಇದೆ ಅಂತ ಹೇಳಿ 13 ರಾಜ್ಯಗಳು ಈ ಬಗ್ಗೆ ಭಾರಿ ಕಳವಳವನ್ನು ವ್ಯಕ್ತಪಡಿಸಿವೆ. ಜೊತೆಗೆ ಕೆಲ ಆಕ್ಷೇಪಣೆ ಕೂಡ ಸಲ್ಲಿಸಿದ್ದು. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನೋಡೋಣ. ಹೌದು, ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ಗಾಗಿ ಗ್ಯಾರಂಟಿ ಜುಲೈ 1ರಿಂದ ಜಾರಿಗೆ ಬರಲಿದ್ದು, ಕೇಂದ್ರ ಸರ್ಕಾರವು ಈ ಕಾಯ್ದೆ ಅಡಿಯಲ್ಲಿ ಮಹಿಳೆಯರು, ಅಂಗವಿಕಲರು, ವೃದ್ಧ ಕಾರ್ಮಿಕರು ಮತ್ತು ಕಾಯಿಲೆಗಳಿಂದ ಬಳಲ್ತಾ ಇರುವವರಿಗೆ ಪ್ರತ್ಯೇಕ ದಿನಗೂಲಿ ವ್ಯವಸ್ಥೆಯನ್ನ ಜಾರಿಗೆ ತರಲು ನಿರ್ಧರಿಸಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯು ದುರ್ಬಲ ಗುಂಪುಗಳಿಗೆ ವಿಶೇಷ ದರಗಳ ವೇಳಾಪಟ್ಟಿಯನ್ನ ಪ್ರಕಟಿಸುತ್ತದೆ. ಮಹಿಳೆಯರು, ವೃದ್ಧರು, ಅಂಗವಿಕಲರು ಮತ್ತು ದುರ್ಬಲಗೊಳಿಸುವ ಕಾಯಿಲೆಗಳಿಂದ ಬಳಲ್ತಾ ಇರುವ ವ್ಯಕ್ತಿಗಳಿಗೆ ಸೂಕ್ತವಾದ ವರ್ಗಗಳ ಕೆಲಸದಲ್ಲಿ ಅವರ ಉತ್ಪಾದಕ ಭಾಗವಹಿಸುವಿಕೆಯನ್ನ ಸುಲಭಗೊಳಿಸಲು ಪ್ರತ್ಯೇಕ ದರಗಳ ವೇಳಾಪಟ್ಟಿಯನ್ನ ಅಂತಿಮಗೊಳಿಸಲಾಗುತ್ತದೆ ಎಂದು ಕಾಯ್ದೆಯಲ್ಲಿ ಹೇಳಲಾಗಿದೆ. ವಿಭಿನ್ನವಾದ ಎಸ್ಒಆರ್ ಕಾರ್ಮಿಕರು ಹೊಸ ಅನುಕೂಲತೆ ಇಲ್ಲದೆ ತಮ್ಮ ಪೂರ್ಣ ಅಧಿಸೂಚಿತ ವೇತನವನ್ನ ಪಡೆಯಲು ಅನುವು ಮಾಡಿಕೊಡುತ್ತದೆ ಎನ್ನಲಾಗಿದೆ. ಈ ಬಗ್ಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಪ್ರತಿಕ್ರಿಯೆ ನೀಡಿದ್ದು, ಕಳೆದ 2 ದಿನಗಳಲ್ಲಿ ದೇಶದಾದ್ಯಂತ ಎಲ್ಲಾ ರಾಜ್ಯಗಳ ವಿವಿಧ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅಧಿಕಾರಿಗಳು ಹಾಗೂ ಎಲ್ಲ ಗ್ರಾಮೀಣಾಭಿವೃದ್ಧಿ ಸಚಿವರು ಇದರ ಅನುಷ್ಠಾನದ ಬಗ್ಗೆ ಚರ್ಚಿಸಿದ್ದಾರೆ. ನಾವು ಅದನ್ನ ತಳಮಟ್ಟಕ್ಕೆ ಹೇಗೆ ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿಸಬಹುದು, ಯಾವುದೇ ಕಾರ್ಮಿಕರಿಗೆ ಕೆಲಸ ಬೇಕಾದರೆ ಅವರು 1 ಗಂಟೆಯೂ ಕೆಲಸವಿಲ್ಲದೆ ಇರಬೇಕಾಗಿಲ್ಲ. ನಾವು ಈ ಎಲ್ಲ ಅಂಶಗಳ ಬಗ್ಗೆ ಚರ್ಚಿಸಿದ್ದೇವೆ ಎಂದಿದ್ದಾರೆ. विकसित भारत जी राम जी बिना किसी परेशानी के कैसे लागू हो जाए, ट्रांजेक्शन भी स्मूथली हो मनरेगा से विकसित जी राम जी में, और किसी मजदूर को 1 घंटे भी बिना काम के ना रहना पड़े अगर उसको काम की जरूरत है तो। उसके सभी पहलुओं पर हमने चर्चा की. एक को लागू होगा. ಇನ್ನು ಕರ್ನಾಟಕ ಕೂಡ ಒತ್ತಾಯ ಮಾಡಿದ್ದು, ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ಗೆ ಮಹಾತ್ಮ ಗಾಂಧಿ ವಿಬಿಜಿ ರಾಮ್ಜಿ ಅಂತ ಹೆಸರಿಸಿ 365 ದಿನಗಳವರೆಗೆ ಉದ್ಯೋಗ ನೀಡಬೇಕು ಅಂತ ಕೇಂದ್ರಕ್ಕೆ ಒತ್ತಾಯಿಸಿದ್ದಾರೆ. Had called the meeting regarding all rural development issues. Since I took over as rural development and Panchayat Raj Minister, because the government of India is repealed Manrega and they have brought in VBG Ramji. So our point is that it is like you see old wine in a new bottle. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ದೆಹಲಿಯಲ್ಲಿ ಕರೆದಿದ್ದ ಎಲ್ಲ ರಾಜ್ಯ ಸಚಿವರ ಸಭೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಈ ಬೇಡಿಕೆ ಮುಂದಿಟ್ಟರು. ಗ್ರಾಮ ಸ್ವರಾಜ್ಯವನ್ನ ಪ್ರಚಾರ ಮಾಡಿದ ಮಹಾತ್ಮ ಗಾಂಧಿಯವರ ಹೆಸರನ್ನ ಕೈಬಿಡುವುದು ಸರಿಯಲ್ಲ. ವಿಬಿಜಿ ರಾಮ್ಜಿಯನ್ನ ಮಹಾತ್ಮ ಗಾಂಧಿಯವರ ಹೆಸರಿಡಬೇಕು ಅಥವಾ ದೇಶದಾದ್ಯಂತ ಎಲ್ಲ 2.98 ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಅವರ ಹೆಸರನ್ನ ಸೇರಿಸಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಉದ್ಯೋಗ ಖಾತರಿ 365 ದಿನಗಳವರೆಗೆ ಇರಬೇಕು. ಸುಗ್ಗಿಯ ಸಮಯದಲ್ಲಿ 60 ದಿನಗಳವರೆಗೆ ಉದ್ಯೋಗ ನೀಡದೇ ಇರುವುದು ಸರಿಯಲ್ಲ ಅಂತ ಖಂಡ್ರೆ ಹೇಳಿದ್ದಾರೆ. Whatever we are seeing development in the villages now today, it's all because of that. And we have created hundreds and thousands of assets. It was like giving tribute to the Mahatma. That the name, okay, all right, we already changed it. You still modify it or amend it as Mahatma Gandhi VBG Ramji scheme. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬಿಜೆಪಿ ಆಡಳಿತವಿರುವ ರಾಜ್ಯಗಳು ಸೇರಿದಂತೆ ಹಲವು ರಾಜ್ಯಗಳು ಈಗ ಸ್ಪಷ್ಟ ಮತ್ತು ಅನಿವಾರ್ಯವಾದದ್ದನ್ನ ಹೇಳುತ್ತಿವೆ ಎಂದು ಟೀಕಿಸಿದ್ದಾರೆ. ಇನ್ನು ಕೆಲ ರಾಜ್ಯಗಳು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದು, ಇದಕ್ಕೆ ಕೇಂದ್ರ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಅಂತ ಕಾದು ನೋಡಬೇಕಿದೆ. ಮಹೇಶ್ ಈರಣ್ಣ, TV9, ನವದೆಹಲಿ.